ಸಾವಿರಾರು ಜನರಿಗೆ ಜೀವನಾಡಿಯಾಗಿರೋ ಟಿಬಿ ಜಲಾಶಯಕ್ಕೆ ಆತಂಕ ಎದುರಾಗಿದೆ. ತುಂಗಭದ್ರೆಯ ಅಬ್ಬರಕ್ಕೆ ಡ್ಯಾಂನ ಗೇಟ್ಗಳೇ ದಿಕ್ಕಾಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ತುಂಬಿದ ಜಲಾಶಯ ಖಾಲಿಯಾಗ್ತಿದ್ದಂತೆ ರಾಜಕೀಯ ಗುದ್ದಾಟವೂ ಶುರುವಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿರುವಂಥ ಒಂದು ಗೇಟ್ ಮುರಿದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಅಪಾರ ನೀರು ವ್ಯರ್ಥವಾಗಿರ್ತದೆ. ಡ್ಯಾಮ್ ಚೈನ್ ಲಾಕಿಗ್ರಿ ನೀರು ಹೊರಗಡೆ ಹೊಂಟವ್ರಿ ಸರ್. ರೈತರಿಗೆ ನೀರು ಬರ್ತಾ ಇಲ್ಲ, ಬೆಳೆನ ಕಷ್ಟ ಬರೋದು. ತುಂಗಭದ್ರಾ ಜಲಾಶಯ ಅಂದ್ರೆ ಅದು 4-5 ಜಿಲ್ಲೆಗಳ ಜೀವದಾತ. ಕುಡಿಯೋ ನೀರಿನಿಂದ ಹಿಡಿದು ತುತ್ತು ಅನ್ನ ತಿನ್ನೋದಕ್ಕೂ ಈ ಜಲಾಶಯವೇ ಆಸರೆ. ಕರ್ನಾಟಕ ಮಾತ್ರವಲ್ಲ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣಕ್ಕೂ ಇದೇ ಜೀವಜಲ. ಆದ್ರೀಗ ಇದೇ ಜಲಾಶಯಕ್ಕೆ ಗಂಡಾಂತರ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ. ಬರೀ ನೀರು ಹೊರ ಹೋಗ್ತಿದ್ರೆ ಇಷ್ಟೊಂದು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ಡ್ಯಾಮ್ ಸಾಮರ್ಥ್ಯದ ಬಗ್ಗೆಯೇ ಅನುಮಾನ ಶುರುವಾಗಿದೆ. ತುಂಗಭದ್ರಾ ನದಿ ತೀರದಲ್ಲಿ ಬದುಕು ಕಟ್ಕೊಂಡವರಿಗೆ ನಡುಕ ಶುರುವಾಗಿದೆ. ತುಂಗಭದ್ರೆ ಅಬ್ಬರಕ್ಕೆ ದಿಕ್ಕಾಪಾಲಾಯಿತು 19ನೇ ಕ್ರಸ್ಟ್ ಗೇಟ್. ತುಂಬಿ ತುಳುಕ್ತಿದೆ ಡ್ಯಾಮ್, ಗೇಟ್ ಅಳವಡಿಸೋದೇ ಸವಾಲ್. ತುಂಗಭದ್ರಾ ಡ್ಯಾಂಗೆ ಒಟ್ಟು 33 ಕ್ರಸ್ಟ್ ಗೇಟುಗಳಿವೆ. ಇದರಲ್ಲಿ 17, 18, 19ನೇ ಗೇಟ್ಗಳು ಮಧ್ಯದಲ್ಲಿ ಬರ್ತವೆ. ಯಾವಾಗ ನೀರು ಬಿಟ್ಟರೂ ಈ 3 ಗೇಟ್ಗಳನ್ನ ಓಪನ್ ಮಾಡುವುದು ಅನಿವಾರ್ಯ. ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿರೋದ್ರಿಂದ ಕಳೆದ 20 ದಿನದಲ್ಲಿ 115 ಟಿಎಂಸಿ ನೀರು ಹೊರಬಿಡಲಾಗಿದೆ. ನಿರಂತರವಾಗಿ ಗೇಟ್ಗಳ ಮೇಲೆ ಒತ್ತಡ ಬಿದ್ದಿದ್ದರ ಪರಿಣಾಮವೇ 48 ಟನ್ ತೂಕದ ಕ್ರಸ್ಟ್ ಗೇಟ್ ದಿಕ್ಕಾಪಾಲಾಗಿ ಹೋಗಿದೆ. ಯಾವಾಗ ಕ್ರಸ್ಟ್ ಗೇಟ್ ಕಿತ್ತೋಯ್ತು, ಅಪಾರ ಪ್ರಮಾಣದ ನೀರು ಹೊರಹೋಗುವುದಕ್ಕೆ ಶುರುವಾಗಿದೆ. ಹೀಗಾಗಿ ಹೈದರಾಬಾದ್ನ ತಜ್ಞರು ಪರಿಶೀಲನೆ ನಡೆಸುತ್ತಿದ್ದು ಡ್ಯಾಂನ ಮೂಲ ವಿನ್ಯಾಸ ಹೇಗಿದೆ, ಹೊಸದಾಗಿ ಕ್ರಸ್ಟ್ ಗೇಟ್ ಅನ್ನ ಅಳವಡಿಸೋದು ಹೇಗೆ ಅನ್ನೋದರ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ನುರಿತ ಪರಿಣತರ ತಂತ್ರಜ್ಞರ ತಂಡ ಕೂಡ ಈಗ ಬಂದಿರತಕ್ಕಂಥದ್ದು. ನಾವೀಗ ಅಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಅಂದ್ರೆ ಕ್ರಸ್ಟ್ ಗೇಟ್ 19 ಏನು ಕಿತ್ತು ಹೋಗಿತ್ತು ಆ ಒಂದು ಸ್ಥಳದಲ್ಲಿ ನಾವು ಇರತಕ್ಕಂಥದ್ದು. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸ್ಥಳದಲ್ಲಿ ಅಂದ್ರೆ ಕ್ರಸ್ಟ್ ಗೇಟ್ 19ರಲ್ಲಿ ಈಗ ಖುದ್ದು ಪರಿಣತರ ತಂಡ ಕೂಡ ಬಂದು ಈಗ ಪರಿಶೀಲನೆ ಕೂಡ ಮಾಡ್ತಕ್ಕಂಥ ನೇರ ದೃಶ್ಯಗಳನ್ನು ಕೂಡ ನಾವು ಈಗ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಕ್ರಸ್ಟ್ ಗೇಟ್ ನ ಅಳವಡಿಸಬೇಕು ನಿಟ್ಟಿನಲ್ಲಿ, ಯಾವ ರೀತಿಯಾಗಿ ವಿನ್ಯಾಸಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 20 ಅಡಿ ನೀರು ಕಡಿಮೆ ಆದಷ್ಟೇ ಗೇಟ್ ಅಳವಡಿಕೆ. ಸದ್ಯ ತುಂಗಭದ್ರಾ ಜಲಾಶಯ ತುಂಬಿ ತುಳುಕ್ತಿದೆ. ಹೀಗಾಗಿ ಈಗ ಗೇಟ್ ಅಳವಡಿಕೆ ಮಾಡೋದು ತುಂಬಾ ಡೇಂಜರ್. ಮೊನ್ನೆಯಿಂದಲೂ ಅಪಾರ ಪ್ರಮಾಣದ ನೀರು ಹೊರಹೋಗ್ತಿದ್ದರೂ ಇಳಿಕೆಯಾಗಿರೋದು ಮಾತ್ರ ಕೇವಲ 2 ಅಡಿ. ಇನ್ನೂ 20 ಅಡಿ ನೀರು ಖಾಲಿಯಾದರಷ್ಟೇ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡುವುದಕ್ಕೆ ಸಾಧ್ಯ ಅಂತೆ. ಹೀಗಾಗಿ ಇನ್ನೂ 3-4 ದಿನ ದುರಸ್ತಿ ಕಾರ್ಯ ನಡೆಸೋದು ಅನುಮಾನವೇ ಅಂತ ಹೇಳಲಾಗ್ತಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ಕೊಚ್ಚಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಕ್ರಸ್ಟ್ ಗೇಟ್ ನ ದುರಸ್ತಿ ಕಾರ್ಯ ಸಮರೋಪಾದಿಯಲ್ಲಿ ನಡೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಸುಮಾರು 20 ಅಡಿ ನೀರು ಕಡಿಮೆ ಆದಾಗ ಮಾತ್ರ ಕ್ರಸ್ಟ್ ಗೇಟ್ ನ ದುರಸ್ತಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನಿನ್ನೆ 2 ಅಡಿ ಮಾತ್ರ ನೀರು ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಸುಮಾರು 20 ಅಡಿ ನೀರು ಕಡಿಮೆ ಆಗಬೇಕಾಗುತ್ತೆ. ಆದ್ರೆ 20 ಅಡಿ ನೀರು ಕಡಿಮೆ ಆಗಬೇಕಾದ್ರೆ ಇನ್ನು 4-5 ದಿನಗಳ ಸಮಯ ಕೂಡ ಬೇಕಾಗುತ್ತೆ. ಕಿತ್ತೋದ ಟಿಬಿ ಡ್ಯಾಮ್ ಗೇಟ್ ರೈತರಿಗೆ ನಡುಕ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಹೋಗ್ತಿರುವುದು ರೈತರ ನಿದ್ದೆಗೆಡಿಸಿದೆ. ಕಳೆದ ವರ್ಷ ಭೀಕರ ಬರದಿಂದ ತತ್ತರಿಸಿದ್ದ ರೈತರು ಈ ಬಾರಿ ಫುಲ್ ಖುಷಿಯಾಗಿದ್ರು. ತುಂಗಭದ್ರಾ ಡ್ಯಾಮ್ ತುಂಬಿದೆ ಅಂತ ನಿಟ್ಟುಸಿರು ಬಿಟ್ಟಿದ್ರು. ಆದ್ರೀಗ ತುಂಬಿ ತುಳುಕ್ತಿದ್ದ ಡ್ಯಾಮ್ ಖಾಲಿ ಆಗ್ತಿದ್ದಂತೆ ರೈತರು ಆತಂಕಕ್ಕೀಡಾಗಿದ್ದಾರೆ. ನಾಟಿ ಮಾಡಿ 1 ವಾರ ಆಗ್ಯದ. ಎಲ್ಲ ನದಿ ಪಾಲು ನೀರು ಉಂಟದ. ಇದು ಏನಾಗ್ತದೋ ಏನಿಲ್ಲ ಅಂತೇಳಿ ಈಗ ಸಾಲ ಸೌದ ಮಾಡಿ ಎಲ್ಲ ನಾಟಿ ಮಾಡೀವಿ. ಈಗ ಹೆಂಗೆ ಡ್ಯಾಮ್ ಖಾಲಿ ಆಗ್ಬೇಕಂತೇಳಿ ಜನರು ಮಾತಾಡೋದು ನೋಡಿ ನಾವು ನೋಡ್ಬೇಕಂತ ಬಂದೀವಿ. ಭಾಳ ಕಷ್ಟ ಐತಿ. ಇದನ್ನ ಏನು ಮಾಡ್ತಾರೋ ಏನಿಲ್ಲ ಅಂತ ಬಂದಿರೋದು. ರಾಜ್ಯದಲ್ಲಿ ಒಂದು ದೊಡ್ಡದಾಗಿರುವಂಥ ಅಣೆಕಟ್ಟಿನಲ್ಲಿ ಈಗ ಆತಂಕದ ಛಾಯೆ ಮೂಡಿದೆ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ಕೊಪ್ಪಳ ಮತ್ತು ಹೊಸಪೇಟೆ ಮಧ್ಯೆ ಇರುವಂಥ ತುಂಗಭದ್ರಾ ಜಲಾಶಯದಲ್ಲಿ ಇರುವಂಥ ಒಂದು ಗೇಟ್ ಮುರಿದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಅಪಾರ ನೀರು ವ್ಯರ್ಥವಾಗಿರ್ತದೆ. ಒಂದೇ ಗೇಟ್ನಿಂದ 35,000 ಕ್ಯೂಸೆಕ್ ನೀರು ಹೊರಗೆ ಹೋಗ್ತಾ ಇದೆ. ಆದರೆ ಅದೇ ಒಂದೇ ಗೇಟ್ನಿಂದ ಒತ್ತಡ ಕಡಿಮೆ ಮಾಡೋದಕ್ಕಾಗಿ ಮತ್ತು 29 ಗೇಟ್ಗಳನ್ನು ತೆಗೆದು ಸುಮಾರು ನದಿಗೆ 88,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಲಾಶಯ ಜಂಗಿ ಕುಸ್ತಿ.
ಡ್ಯಾಂ ಕ್ರಸ್ಟ್ ಗೇಟ್ ವಿಷಯದಲ್ಲೂ ರಾಜಕೀಯ ಶುರುವಾಗಿದೆ. ತುಂಗಭದ್ರಾ ಜಲಾಶಯದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್, ನೀರನ್ನ ಉಳಿಸುವ ಕೆಲಸ ಮಾಡಲಾಗ್ತಿದೆ. ಟಿಬಿ ಡ್ಯಾಂ ಮೇಲೆ ಸರ್ಕಾರದ ಕಂಟ್ರೋಲ್ ಇಲ್ಲ, ಅದರ ಕಮಿಟಿ ಇದೆ ಅಷ್ಟೇ, ಅವರು ನೋಡ್ಕೊಳ್ತಾರೆ ಎಂದಿದ್ದಾರೆ. ಆ ಬೋರ್ಡ್ ನಿಮ್ಗೆ ಗೊತ್ತಿದೆ, ನಮ್ಮ ಕರ್ನಾಟಕದ ರಾಜ್ಯದ ಕಂಟ್ರೋಲ್ ಅಲ್ಲಿ ಇಲ್ಲ, ಅದು ಸೆಂಟ್ರಲ್ ಕಂಟ್ರೋಲ್. ಆಮೇಲೆ ಆಂಧ್ರ ಅವರು ಕೂಡ ಅದಕ್ಕೆ ಒಳಗೊಂಡಿದ್ದಾರೆ, ನಮ್ಮವರು ಕೂಡ ಕಮಿಟಿಲಿ ಇದ್ದಾರೆ. ತಕ್ಷಣ ಅವ್ರು ಮಾತಾಡಿದೆ, ಅವರು ಕೂಡ ನೀವೇನ್ ಬೇಕಾದ್ರೂ ತೀರ್ಮಾನ ಮಾಡಿ ಅಂತ ಅವರು ಹೇಳಿದ್ರು. ತಕ್ಷಣ ನಮ್ಮಲ್ಲಿ ಡಿಸೈನ್ ಎಲ್ಲ ತೆಗೆಸಿ ಅವ್ರು ವಾಪಸ್ ಕಳಿಸಿ 3 ಜನ ಅಲ್ಲಿ ಬೆಳಗಿನ ಜಾವದ ಅಷ್ಟೊತ್ತಿಗೆ ಕಂಪ್ಲೀಟ್ ಅವ್ರ ಟೀಮೇ ಬಂದು ಈಗಾಗಲೇ ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಡ್ಯಾಂ ವಿಷಯವಾಗಿ ರಾಜಕೀಯ ಗುದ್ದಾಟ ಶುರುವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಹಾಗೂ ವಿಜಯೇಂದ್ರ ಪರಿಸ್ಥಿತಿ ಅವಲೋಕಿಸಿದ್ರು. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ಡಿಕೆಶಿ ವಿರುದ್ಧ ಹರಿಹಾಯ್ದ್ರು. ಜಲಸಂಪನ್ಮೂಲ ಸಚಿವರಿಗೆ ರೈತರ ಮತ್ತು ನೀರಿನ ಆಸಕ್ತಿ ಇಲ್ಲ, ಅವರಿಗೇನಿದ್ರು ಸಂಪನ್ಮೂಲದ ಬಗ್ಗೆ ಮಾತ್ರ ಆಸಕ್ತಿ ಅಂತ ಟಾಂಗ್ ಕೊಟ್ಟರು. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ? ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ. ಒಟ್ನಲ್ಲಿ ತುಂಬಿ ತುಳುಕ್ತಿದ್ದ ಟಿಬಿ ಡ್ಯಾಂ ನಿಧಾನಕ್ಕೆ ಖಾಲಿ ಆಗ್ತಿದೆ. ಭರ್ಜರಿ ಮಳೆಯಾದ್ರೂ ಎಲ್ಲಿ ಬರಗಾಲ ಶುರುವಾಗುತ್ತೋ ಅನ್ನೋ ಆತಂಕ ರೈತರನ್ನ ಕಾಡುತ್ತಿದ್ದು, ಆದಷ್ಟು ಬೇಗ ದುರಸ್ತಿ ಕಾರ್ಯ ನಡೆಯಬೇಕಿದೆ. ಬಳ್ಳಾರಿಯಿಂದ ಬಸವರಾಜ್ ಹಾರ್ನಳ್ಳಿ ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.